ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಳಸಿಯನ್ನ ಯಾವ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದಾಗುತ್ತೆ, ತುಳಸಿಯನ್ನ ಮನೆಯಲ್ಲಿ ಹೇಗೆ ಬೆಳೆಸಬೇಕು, ಇದರಿಂದಾಗುವ ಲಾಭಗಳೇನು, ಈ ರೀತಿ ತುಳಸಿಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ತುಳಸಿಯನ್ನ ನಾವು ಮನೆಯಲ್ಲಿ ಸರಿಯಾದ ವಿಧಿವಿಧಾನಗಳ ಮೂಲಕ ನೆಟ್ಟರೆ ಮಾತ್ರ ಅದು ನಮಗೆ ಪ್ರಯೋಜನವನ್ನು ನೀಡುತ್ತೆ. ಇಲ್ಲ ಅಂತಂದ್ರೆ ಸಮಸ್ಯೆಗಳೇ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಹಿಂದೂ ಧರ್ಮದ ಮನೆಯವರ ಅಂಗಳದಲ್ಲಿ ತುಳಸಿ ಗಿಡವನ್ನ ಸಾಮಾನ್ಯವಾಗಿ ನೋಡ್ತೀವಿ. ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯವನ್ನ ಅತ್ಯಂತ ಪೂಜ್ಯನೀಯ ಮತ್ತು ಪವಿತ್ರವಾದ ಗಿಡ ಅಂತ ನೋಡಲಾಗುತ್ತೆ. ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣು ಈ ಸಸ್ಯದಲ್ಲಿ ನೆಲೆಸಿದ್ದಾನೆ ಅನ್ನೋದು ನಂಬಿಕೆ. ಗ್ರಂಥಗಳಲ್ಲಿ ಕೂಡ ತುಳಸಿಯ ಗಿಡವನ್ನ ದೈವಿಕ ಗುಣಗಳಿಂದ ಕೂಡಿದಂತಹ ಪವಿತ್ರ ಸಸ್ಯ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಧಾರ್ಮಿಕ ಗ್ರಂಥಗಳ ಪ್ರಕಾರ ತುಳಸಿ ಗಿಡವನ್ನ ಮನೆಯಲ್ಲಿ ನೆಟ್ಟರೆ ಸಂಪತ್ತು ವೃದ್ಧಿಯಾಗುತ್ತೆ, ಅದೃಷ್ಟ ಒದಗಿ ಬರುತ್ತೆ. ಇದಲ್ಲದೆ ತುಳಸಿಯನ್ನ ನಿಯಮಿತವಾಗಿ ದಿನನಿತ್ಯ ಪೂಜಿಸೋದ್ರಿಂದ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮನೆಯಲ್ಲಿನ ಆರ್ಥಿಕ ಬಿಕ್ಕಟ್ಟನ್ನ ಈ ತುಳಸಿ ಗಿಡ ದೂರ ಆಗಿಸುತ್ತೆ. ಹಾಗಾದ್ರೆ ತುಳಸಿ ಗಿಡವನ್ನ ನೆಡುವ ಸರಿಯಾದ ವಿಧಿವಿಧಾನ ಯಾವುದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನ ಯಾವಾಗಲೂ ಮನೆಯ ಅಂಗಳದ ಪೂರ್ವ ದಿಕ್ಕಿನಲ್ಲಿಯೇ ನೆಡಬೇಕು. ಇಲ್ಲವಾದ್ರೆ ನೀವು ಈ ಸಸ್ಯವನ್ನ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡಬಹುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಡೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿಗಳ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಮನೆಯಲ್ಲಿ ಸಂತೋಷವನ್ನ, ಸಂಪತ್ತನ್ನ ಹೆಚ್ಚಿಸುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವತ್ತಿಗೂ ನೆಡಬೇಡಿ. ಯಾಕಂದ್ರೆ ತುಳಸಿ ಗಿಡವನ್ನ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೆಡೋದು ತುಂಬಾ ಅಶುಭಕರ ಅಂತ ಪರಿಗಣಿಸಲಾಗಿದೆ. ದಕ್ಷಿಣ ದಿಕ್ಕನ್ನ ಪೂರ್ವಜರ ದಿಕ್ಕು ಅಂದ್ರೆ ಪಿತೃಗಳಿಗೆ ಸಂಬಂಧಿಸಿದಂತಹ ದಿಕ್ಕು ಅಂತ ಕರೆಯಲಾಗುತ್ತೆ. ಆದ್ದರಿಂದ ಇಂತಹ ಪವಿತ್ರ ತುಳಸಿ ಗಿಡವನ್ನ ಈ ದಿಕ್ಕಿನಲ್ಲಿ ನೆಡಲು ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಟ್ಟಿದ್ದೇ ಆದಲ್ಲಿ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತೀರಿ. ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ತುಳಸಿ ಗಿಡವನ್ನು ಹಚ್ಚಿ. ಸ್ನೇಹಿತರೆ, ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ನೆಡಲು ಬಯಸಿದ್ರೆ ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ತುಳಸಿ ಗಿಡಗಳನ್ನು ನೆಡಬೇಕಾಗತ್ತೆ. ಅಂದರೆ 3, 5 ಅಥವಾ 7 ಹೀಗೆ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡಗಳನ್ನು ನೆಡಬೇಕು. ಯಾಕಂದರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬೆಸ ಸಂಖ್ಯೆಗಳನ್ನು ಅತ್ಯಂತ ಮಂಗಳಕರ ಅಂತ ಹೇಳಲಾಗುತ್ತೆ. ಗೆಳೆಯರೇ, ನೋಡಿದ್ರಲ್ಲ, ತುಳಸಿ ಗಿಡವನ್ನು ನೆಡುವ ದಿಕ್ಕು ನಮ್ಮ ಜೀವನದ ಮೇಲೆ, ಕುಟುಂಬದ ಮೇಲೆ ಯಾವೆಲ್ಲ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ. ಹೀಗಾಗಿ ಸರಿಯಾದ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಟ್ಟರೆ ಅದು ಜೀವನದಲ್ಲಿ ಶುಭ ಮತ್ತು ಮಂಗಳಕರ ಫಲಿತಾಂಶಗಳನ್ನು ತರುತ್ತೆ. ಅದೇ ತಪ್ಪಾದ ದಿಕ್ಕಿನಲ್ಲಿ ತುಳಸಿ ಗಿಡವನ್ನೇನಾದರೂ ನೀವು ನೆಟ್ಟರೆ ಅದರ ಪರಿಣಾಮ ಕೆಟ್ಟದಾಗಿ ಬೀರ್ತಾ ಹೋಗುತ್ತೆ. ನಕಾರಾತ್ಮಕ ಪರಿಣಾಮಗಳನ್ನು ನಮ್ಮ ಜೀವನದಲ್ಲಿ ಕಾಣ್ತೀವಿ. ಈ ಕಾರಣಕ್ಕಾಗಿ ತುಳಸಿ ಗಿಡವನ್ನು ನೆಡುವಾಗ ಬಹಳ ಎಚ್ಚರಿಕೆಯಿಂದ ನೆಡುವುದು ಮುಖ್ಯವಾಗುತ್ತೆ. ಹೀಗೆ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಸರಿ ಅನ್ನಿಸಿದರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.